ಹಾಗೆ ಸಾಲ ಸೌಲಭ್ಯಗಳನ್ನು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ನೀಡ್ತಾರೆ. ಪ್ರಯಾಣ ಭತ್ಯೆ ಹಾಗೆ ಯಾವ ಕೆಲಸಕ್ಕೆ ಸಂಬಂಧಪಟ್ಟಂತ ಕಿಟ್ಗಳು, ಟೈಲರಿಂಗ್ ಆದ್ರೆ ಮಿಷನ್ 1000 ವರ್ತಿನ ಒಂದು ಕಿಟ್ಗಳನ್ನ ನೀಡ್ತಾರೆ. ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆ ಅಂತ ಕೇಂದ್ರ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ. ಹಾಗೆ ಇಲ್ಲಿ ವಿಶ್ವಕರ್ಮ ಯೋಜನೆ ಹೇಗಂದ್ರೆ ನೀವು ಸೈಬರ್ ಕೇಂದ್ರಗಳಲ್ಲಿ ಹೋಗಿ ಇದಕ್ಕೆ ಅರ್ಜಿ ನೀಡುವಂತಹದ್ದು. ಅರ್ಜಿ ನೀಡಿದ ತಕ್ಷಣ ಆ ಅರ್ಜಿ ಅನ್ನುವಂಥದ್ದು ಅಧ್ಯಕ್ಷರ ಸೈಟಿಗೆ ಬರುತ್ತೆ. ಆಯ್ಕೆ ಮಾಡಿ ಆಯಾಯ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಮುಂದೆ ಕಳಿಸ್ತಾರೆ. ಅದರಲ್ಲಿ ಯಾವ್ದೆಲ್ಲ ಬರುತ್ತೆ ಅಂದ್ರೆ ಟೈಲರಿಂಗ್, ಮರದ ಕೆಲಸ, ಬಲೆ ನೇಯುವುದು, ಹಾಗೆ ಚಿನ್ನದ ಕೆಲಸ, ದೋಬಿ ಮುಂತಾದ ಕೆಲಸಗಳಿರುತ್ತೆ. ಹಾಗೆ ಇದರ ಟ್ರೈನಿಂಗ್ ಕರೀತಾರೆ. ಈಗಾಗಲೇ ತರಬೇತಿ ನಡೀತಾ ಉಂಟು. ತುಂಬಾ ಬ್ಯಾಚ್ಗಳಾಗಿವೆ. ನಮ್ಮಲ್ಲೂ ಈಗ ಹೋಗಿದ್ದಾರೆ, ತುಂಬಾ ಜನ ತರಬೇತಿಗೆ ಹೋಗಿದ್ದಾರೆ. ತರಬೇತಿ ಸಂದರ್ಭದಲ್ಲಿ ಅವರಿಗೆ ತರಬೇತಿ ಆದ ನಂತರ ಪ್ರಯಾಣ ಭತ್ಯೆ ಹಾಗೆ ಯಾವ ಕೆಲಸಕ್ಕೆ ಸಂಬಂಧಪಟ್ಟಂತ ಕಿಟ್ಗಳು, ಟೈಲರಿಂಗ್ ಉದಾಹರಣೆಗೆ ಟೈಲರಿಂಗ್ ಆದ್ರೆ ಇದು ಹೊಲಿಗೆ ಮಿಷನ್ ಅದು ಮುಂತಾದ ಕಿಟ್ಗಳನ್ನು 15,000 ವರ್ತಿನ ಒಂದು ಕಿಟ್ಗಳನ್ನ ನೀಡ್ತಾರೆ. ಹಾಗೆ ಸಾಲ ಸೌಲಭ್ಯಗಳನ್ನು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನ ನೀಡ್ತಾರೆ. ಅದಾಗಿ ಸಾಲ ಸೌಲಭ್ಯಗಳನ್ನ ಕ್ರಮೇಣ ಒಳ್ಳೆ ರೀತಿಯಲ್ಲಿ ಸಾಲ ಸೌಲಭ್ಯವನ್ನು ವಾಪಸ್ ಕಟ್ಟಿದ್ರೆ ಅವರಿಗೆ ಮತ್ತೆ 3 ಲಕ್ಷ ರೂಪಾಯಿಯನ್ನ ಸಾಲ ಸೌಲಭ್ಯವನ್ನು ನೀಡುವಂಥದ್ದು ಇದೆ. ಅದಕ್ಕೂ ಕೂಡ 15 ದಿನಗಳ ತರಬೇತಿಯನ್ನ ಇರುತ್ತದೆ. ನಮ್ಮ ಉಪ್ಪುಂದ ಗ್ರಾಮದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅರ್ಜಿ ಹೋಗಿದೆ. ಹಾಗೆ ಅತಿ ಹೆಚ್ಚು ಜನ ಸ್ವಉದ್ಯೋಗ ಮಾಡಲಿಕ್ಕೆ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಹೇಗಂದ್ರೆ ನಮ್ಮ ಉಪ್ಪುಂದ ಗ್ರಾಮದಲ್ಲಿ ಆವಾಗಲೇ ನಾನು ಹೇಳಿದೆ, ಸಂಜೀವಿನಿ ಸಂಘ ಅನ್ನುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಂಘಗಳನ್ನು ಹೊಂದಿರುವಂಥದ್ದು ನಮ್ಮ ಉಪ್ಪುಂದ ಗ್ರಾಮ. ಹಾಗೆ ವಿಶ್ವಕರ್ಮ ಯೋಜನೆಯು ಕೂಡ ಅತಿ ಹೆಚ್ಚು ಅರ್ಜಿಗಳನ್ನು ಹೊಂದಿದ್ದು ಕೂಡ ಉಪ್ಪುಂದ ಗ್ರಾಮದಲ್ಲಿ. ಅದು ನಮ್ಮ ಪಂಚಾಯತ್ನ ಅಧ್ಯಕ್ಷರು, ಸದಸ್ಯರು ಮತ್ತು ಸಿಬ್ಬಂದಿಗಳ ಸಹಕಾರದಿಂದ ಅನ್ನೋದಕ್ಕೆ ತುಂಬಾ ಖುಷಿ ಪಡ್ತೇವೆ. ಹಾಗೆ ಸಾಲ ಸೌಲಭ್ಯಗಳನ್ನು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ನೀಡ್ತಾರೆ. ಪ್ರಯಾಣ ಭತ್ಯೆ ಹಾಗೆ ಯಾವ ಕೆಲಸಕ್ಕೆ ಸಂಬಂಧಪಟ್ಟಂತ ಕಿಟ್ಗಳು, ಟೈಲರಿಂಗ್ ಆದ್ರೆ ಮಿಷನ್ 1000 ವರ್ತಿನ ಒಂದು ಕಿಟ್ಗಳನ್ನ ನೀಡ್ತಾರೆ. ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆ ಅಂತ ಕೇಂದ್ರ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ. ಹಾಗೆ ಇಲ್ಲಿ ವಿಶ್ವಕರ್ಮ ಯೋಜನೆ ಹೇಗಂದ್ರೆ ನೀವು ಸೈಬರ್ ಕೇಂದ್ರಗಳಲ್ಲಿ ಹೋಗಿ ಇದಕ್ಕೆ ಅರ್ಜಿ ನೀಡುವಂತಹದ್ದು. ಅರ್ಜಿ ನೀಡಿದ ತಕ್ಷಣ ಆ ಅರ್ಜಿ ಅನ್ನುವಂಥದ್ದು ಅಧ್ಯಕ್ಷರ ಸೈಟಿಗೆ ಬರುತ್ತೆ. ಆಯ್ಕೆ ಮಾಡಿ ಆಯಾಯ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಮುಂದೆ ಕಳಿಸ್ತಾರೆ. ಅದರಲ್ಲಿ ಯಾವ್ದೆಲ್ಲ ಬರುತ್ತೆ ಅಂದ್ರೆ ಟೈಲರಿಂಗ್, ಮರದ ಕೆಲಸ, ಬಲೆ ನೇಯುವುದು, ಹಾಗೆ ಚಿನ್ನದ ಕೆಲಸ, ದೋಬಿ ಮುಂತಾದ ಕೆಲಸಗಳಿರುತ್ತೆ. ಹಾಗೆ ಇದರ ಟ್ರೈನಿಂಗ್ ಕರೀತಾರೆ. ಈಗಾಗಲೇ ತರಬೇತಿ ನಡೀತಾ ಉಂಟು. ತುಂಬಾ ಬ್ಯಾಚ್ಗಳಾಗಿವೆ. ನಮ್ಮಲ್ಲೂ ಈಗ ಹೋಗಿದ್ದಾರೆ, ತುಂಬಾ ಜನ ತರಬೇತಿಗೆ ಹೋಗಿದ್ದಾರೆ. ತರಬೇತಿ ಸಂದರ್ಭದಲ್ಲಿ ಅವರಿಗೆ ತರಬೇತಿ ಆದ ನಂತರ ಪ್ರಯಾಣ ಭತ್ಯೆ ಹಾಗೆ ಯಾವ ಕೆಲಸಕ್ಕೆ ಸಂಬಂಧಪಟ್ಟಂತ ಕಿಟ್ಗಳು, ಟೈಲರಿಂಗ್ ಉದಾಹರಣೆಗೆ ಟೈಲರಿಂಗ್ ಆದ್ರೆ ಇದು ಹೊಲಿಗೆ ಮಿಷನ್ ಅದು ಮುಂತಾದ ಕಿಟ್ಗಳನ್ನು 15,000 ವರ್ತಿನ ಒಂದು ಕಿಟ್ಗಳನ್ನ ನೀಡ್ತಾರೆ. ಹಾಗೆ ಸಾಲ ಸೌಲಭ್ಯಗಳನ್ನು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನ ನೀಡ್ತಾರೆ. ಅದಾಗಿ ಸಾಲ ಸೌಲಭ್ಯಗಳನ್ನ ಕ್ರಮೇಣ ಒಳ್ಳೆ ರೀತಿಯಲ್ಲಿ ಸಾಲ ಸೌಲಭ್ಯವನ್ನು ವಾಪಸ್ ಕಟ್ಟಿದ್ರೆ ಅವರಿಗೆ ಮತ್ತೆ 3 ಲಕ್ಷ ರೂಪಾಯಿಯನ್ನ ಸಾಲ ಸೌಲಭ್ಯವನ್ನು ನೀಡುವಂಥದ್ದು ಇದೆ. ಅದಕ್ಕೂ ಕೂಡ 15 ದಿನಗಳ ತರಬೇತಿಯನ್ನ ಇರುತ್ತದೆ. ನಮ್ಮ ಉಪ್ಪುಂದ ಗ್ರಾಮದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅರ್ಜಿ ಹೋಗಿದೆ. ಹಾಗೆ ಅತಿ ಹೆಚ್ಚು ಜನ ಸ್ವಉದ್ಯೋಗ ಮಾಡಲಿಕ್ಕೆ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಹೇಗಂದ್ರೆ ನಮ್ಮ ಉಪ್ಪುಂದ ಗ್ರಾಮದಲ್ಲಿ ಆವಾಗಲೇ ನಾನು ಹೇಳಿದೆ, ಸಂಜೀವಿನಿ ಸಂಘ ಅನ್ನುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಂಘಗಳನ್ನು ಹೊಂದಿರುವಂಥದ್ದು ನಮ್ಮ ಉಪ್ಪುಂದ ಗ್ರಾಮ. ಹಾಗೆ ವಿಶ್ವಕರ್ಮ ಯೋಜನೆಯು ಕೂಡ ಅತಿ ಹೆಚ್ಚು ಅರ್ಜಿಗಳನ್ನು ಹೊಂದಿದ್ದು ಕೂಡ ಉಪ್ಪುಂದ ಗ್ರಾಮದಲ್ಲಿ. ಅದು ನಮ್ಮ ಪಂಚಾಯತ್ನ ಅಧ್ಯಕ್ಷರು, ಸದಸ್ಯರು ಮತ್ತು ಸಿಬ್ಬಂದಿಗಳ ಸಹಕಾರದಿಂದ ಅನ್ನೋದಕ್ಕೆ ತುಂಬಾ ಖುಷಿ ಪಡ್ತೇವೆ.